ಓಂ ಶಾಂತಿ. ಮುರಳಿಯ ದಿನಾಂಕ 2/4/2022। मीठे बच्चे, माता पिता के सीजरे में आना है तो पूरा फॉलो करो, उनके समान मीठे बनो, अच्छी ರೀತಿ ಪಢಾಯಿ ಪಡು. ಮಧುರ ಮಕ್ಕಳೇ, ಮಾತಾ ಪಿತಾ ಬ್ರಹ್ಮ ಬಾಬಾ ಮತ್ತು ಮಮ್ಮಾರವರ ವಂಶದಲ್ಲಿ ಬರಬೇಕಾದರೆ ಅವರನ್ನು ಸಂಪೂರ್ಣವಾಗಿ ಅನುಕರಣೆ ಮಾಡಿರಿ. ಅವರ ಸಮಾನ ಮಧುರ ಆಗಿರಿ. ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿರಿ. प्रश्न: कौन सी गुह्य राजयुक्त रहस्ययुक्त बातें समझने के लिए बहुत अच्छी बुद्धि चाहिए? ಯಾವ ಒಂದು ವಿಚಾರ ರಹಸ್ಯಯುಕ್ತವಾದಂಥ ವಿಚಾರ ತಿಳ್ಕೊಳ್ಳಿಕ್ಕೆ ಬಹಳ ಸೂಕ್ಷ್ಮ ಬುದ್ಧಿ ಬೇಕು. ಪ್ರಶ್ನೆ: कौन सी गुह्य राजयुक्त रहस्ययुक्त बातें समझने के लिए बहुत अच्छी बुद्धि चाहिए? ಯಾವ ರಹಸ್ಯದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಬಹಳ ಒಳ್ಳೆ ಬುದ್ಧಿ ಬೇಕು? उत्तर: ब्रह्मा सरस्वती वास्तव में मम्मा बाबा नहीं है. सरस्वती तो ब्रह्मा की बेटी है, वह भी ब्रह्मा कुमारी. ब्रह्मा ही तुम्हारी बड़ी माँ है, परंतु मेल है, इसलिए माता जगदम्बा को कह दिया है. ಬ್ರಹ್ಮ ಸರಸ್ವತಿ ವಾಸ್ತವಿಕವಾಗಿ ತಂದೆ ತಾಯಿ ಅಲ್ಲ. ಸರಸ್ವತಿ ಬ್ರಹ್ಮ ತಂದೆಯ ಮಗಳಾಗಿದ್ದಾಳೆ, ಬ್ರಹ್ಮ ಕುಮಾರಿ ಆಗಿದ್ದಾಳೆ. ಬ್ರಹ್ಮ ಬಾಬನೇ ನಮಗೆ ದೊಡ್ಡ ತಾಯಿ ಆಗಿದ್ದಾರೆ. ಆದರೆ ಬ್ರಹ್ಮ ತಂದೆಯ ದೇಹ ಪುರುಷನ ದೇಹ ಇರುವ ಕಾರಣ ಜಗದಂಬಾ ಸರಸ್ವತಿಯವರನ್ನು ಯಜ್ಞದ ತಾಯಿ ಅಂತ ಹೇಳಲಾಗ್ತದೆ. यह बड़ी रहस्ययुक्त बातें हैं, जिसको समझने के लिए बहुत अच्छी बुद्धि चाहिए. ಇವೆಲ್ಲ ರಹಸ್ಯಯುಕ್ತವಾದಂತಹ ಮಾತುಗಳು. ಅವುಗಳನ್ನು ತಿಳ್ಕೊಳ್ಳಿಕ್ಕೆ ಬಹಳ ಒಳ್ಳೆಯ ಬುದ್ಧಿ ಬೇಕು. ಎರಡನೇದು, सूक्ष्म वतनवासी ब्रह्मा को प्रजापिता नहीं कहेंगे. प्रजापिता यहाँ है. यह व्यक्त जब संपूर्ण पवित्र हो जाते हैं तो संपूर्ण अव्यक्त रूप दिखाई देता है. वहाँ मूवी भाषा चलती है, देवताओं की महफिल लगती है. यह भी समझने की ಗುಹ್ಯ ಬಾತೆ. ಸೂಕ್ಷ್ಮ ವತನವಾಸಿ ಬ್ರಹ್ಮನಿಗೆ ಪ್ರಜಾಪಿತ ಎಂದು ಹೇಳುವುದಿಲ್ಲ. ಪ್ರಜಾಪಿತ ಬ್ರಹ್ಮ ಸಾಕಾರದಲ್ಲಿ ಇರ್ತಾರೆ. ಪುರುಷಾರ್ಥ ಮಾಡಿ ಸಂಪೂರ್ಣ ಸ್ಥಿತಿಗೆ ತಲುಪಿದಾಗ, ಸಂಪೂರ್ಣ ಪವಿತ್ರ ಆದಾಗ ಅವರು ಸೂಕ್ಷ್ಮ ವತನವಾಸಿ ಅವ್ಯಕ್ತ ಬ್ರಹ್ಮ ಆಗಿಬಿಡ್ತಾರೆ. ಆ ಸೂಕ್ಷ್ಮ ವತನದಲ್ಲಿ ಮೌನ ಭಾಷೆ ಇರ್ತದೆ. ಸೂಕ್ಷ್ಮ ದೇವತೆಗಳ ಸಭೆ ನಡೀತದೆ. ಇದು ಬಹಳ ತಿಳ್ಕೊಳ್ಳುವಂತಹ ಗಹನವಾದಂತಹ ವಿಚಾರ ಆಗಿದೆ. ಗೀತ್. ಮಾತಾ ಓ ಮಾತಾ तू सबकी भाग्य विधाता. ओम शांति. बच्चे जानते हैं
यह है ईश्वरीय यूनिवर्सिटी। कौन पढ़ाते हैं? ईश्वर। ईश्वर तो एक ही है। उनका शास्त्र भी एक होना चाहिए। जैसे धर्म स्थापक एक होता है, उनका शास्त्र भी एक होना चाहिए। फिर बल छोटे मोटे पुस्तक बना दिए हैं, वैसे एक शास्त्र होता है। ಬಾಬಾ ಹೇಳ್ತಾರೆ, ಇದು ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಈಶ್ವರನೇ ಸ್ವತಃ ಓದಿಸ್ತಾನೆ. ಅವನು ಹೇಳುವಂಥ ಜ್ಞಾನದ ಶಾಸ್ತ್ರನೂ ಒಂದೇ ಇರಬೇಕು. ಹೇಗೆ ಧರ್ಮಸ್ಥಾಪಕರು ಒಂದೊಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ, ಆ ಧರ್ಮದ ಶಾಸ್ತ್ರವೂ ಸಹ ಒಂದೊಂದೇ ಇರ್ತದೆ. ಭಲೆ ಆ ಶಾಸ್ತ್ರದ ಆಧಾರದಿಂದ ಅನೇಕ ಪುಸ್ತಕಗಳನ್ನು ಗ್ರಂಥಗಳನ್ನು ಬರೀತಾರೆ, ಆದರೆ ಒಂದು ಧರ್ಮಕ್ಕೆ ಒಂದೇ ಧರ್ಮಶಾಸ್ತ್ರ ಇರ್ತದೆ. तो यह है गॉड फादरली यूनिवर्सिटी। वैसे फादर की यूनिवर्सिटी तो कोई होती नहीं, गवर्नमेंट की यूनिवर्सिटी होती है। इनको कहा जाता है मदर फादर की यूनिवर्सिटी। ಇದು ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ. ಲೌಕಿಕದಲ್ಲಿ ತಂದೆ ತಾಯಿಯ ವಿಶ್ವವಿದ್ಯಾಲಯ ಇರೋದಿಲ್ಲ. ಸರ್ಕಾರದ ವಿಶ್ವವಿದ್ಯಾಲಯ ಇರ್ತದೆ. ಆದರೆ ಇಲ್ಲಿ ಇದು ಮಾತಾಪಿತಾ ಆಗಿರುವಂತಹ ಪರಮಾತ್ಮನ ವಿಶ್ವವಿದ್ಯಾಲಯ ಆಗಿದೆ. कौन से मदर फादर? जरूर मदर फादर एक ही। भगवान वाच, भगवान बैठ पढ़ाते. ಇಲ್ಲಿ ತಂದೆ ತಾಯಿ ಯಾರು? ಒಬ್ಬನೇ ಆದಂತಹ ನಿರಾಕಾರ ಪರಮಾತ್ಮನೇ ಇಡೀ ಜಗತ್ತಿಗೆ ಮಾತಾಪಿತಾ ಆಗಿದ್ದಾರೆ. ಇದು ಭಗವಾನ ವಾಚ್ಯ ಆಗಿದೆ. भगवान बैठ पढ़ाते हैं और सब जगह मनुष्य मनुष्यों को पढ़ाते हैं. यहाँ निराकार बाप तुम आत्माओं को पढ़ा रहे. यह विचित्र बात मनुष्य सहज समझ नहीं सकते. ಉಳಿದ ಸ್ಥಳಗಳಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ. ಈ ಸತ್ಸಂಗದಲ್ಲಿ ನಿರಾಕಾರ ಪರಮಾತ್ಮ ಓದಿಸ್ತಾನೆ. ಇದು ಬಹಳ ವಿಚಿತ್ರವಾದಂತಹ ಮಾತಾಗಿದೆ. ಯಾರಿಗೂ ಸಹಜವಾಗಿ ಅರ್ಥ ಆಗೋದಿಲ್ಲ. ऐसे कोई नहीं कहेंगे कि निराकार परमात्मा गॉड फादर हमको पढ़ाते हैं. किसी की बुद्धि में यह बात नहीं होगी. ನಿರಾಕಾರ ಪರಮಾತ್ಮ ನಮಗೆ ಓದಿಸ್ತಾನೆ ಎಂಬ ವಿಚಾರ ಯಾರ ಬುದ್ಧಿಯಲ್ಲಿಯೂ ಇಲ್ಲ, ಯಾರಿಗೂ ಗೊತ್ತೂ ಇಲ್ಲ. न पढ़ने वालों की बुद्धि में होगी, न पढ़ाने वालों की बुद्धि में होगी. ಲೌಕಿಕದ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳ ಬುದ್ಧಿಯಲ್ಲೂ ಈ ಮಾತು ಇರೋದಿಲ್ಲ. ಓದಿಸುವಂಥ ಶಿಕ್ಷಕರ ಬುದ್ಧಿಯಲ್ಲೂ ಈ ಮಾತು ಇರೋದಿಲ್ಲ. ಪರಮಾತ್ಮ ಆತ್ಮರಿಗೆ ಓದಿಸ್ತಾನೆ ಎಂಬ ವಿಚಾರ ಕೇವಲ ನಿಮಗೆ ಮಾತ್ರ ಗೊತ್ತಿದೆ. यहाँ तुम जानते हो गॉड फादर हमको पढ़ाते. सभी का फादर ऊंचे ते ऊंचा वह एक है और कोई फादर नहीं. ब्रह्मा का भी फादर वही है, लेकिन ब्रह्मा नहीं पढ़ाते, निराकार बाप पढ़ाते. ಎಲ್ಲರಿಗೂ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಪರಮಾತ್ಮ ಒಬ್ಬರೇ
ಆಗಿದ್ದಾರೆ. ಬ್ರಹ್ಮನಿಗೂ ಅವರೇ ತಂದೆ. ಬ್ರಹ್ಮ ಬಾಬಾ ನಿಮಗೆ ಓದಿಸೋದಿಲ್ಲ, ನಿರಾಕಾರ ಪರಮಾತ್ಮ ನಿಮಗೆ ಓದಿಸ್ತಾರೆ. मनुष्य जानते हैं ब्रह्मा, सरस्वती, एडम और ईव, परंतु उनसे भी ऊंच निराकार है. ಮನುಷ್ಯರು ಹೇಳ್ತಾರೆ ಬ್ರಹ್ಮ ಸರಸ್ವತಿ ಎಂದರೆ ಆದಿದೇವ ಆದಿದೇವಿ. ಕ್ರೈಸ್ತ ಧರ್ಮದಲ್ಲಿ ಅವರಿಗೆ ಆ್ಯಡಮ್ ಮತ್ತು ಈವ್ ಅಂತ ಹೇಳಿದರು. ಆದರೆ ಅವರಿಬ್ಬರಕ್ಕಿಂತ ಮೇಲೆ ಇದ್ದಾನೆ निराकार परमात्मा. वह तो फिर भी साकार में है. यहाँ तो बच्चों को निराकार आकर पढ़ाते. ಬ್ರಹ್ಮ ಸರಸ್ವತಿ ಆಗಲಿ, ಆ್ಯಡಮ್ ಈವ್ ಆಗಲಿ, ಆದಮ್ ಮತ್ತು ಬೀವಿ ಆಗಲಿ, ಎಲ್ಲರೂ ಸಾಕಾರದಲ್ಲಿ ಇದ್ದಾರೆ, ಸಾಕಾರದಲ್ಲಿ ಇರ್ತಾರೆ. ಆದರೆ ನಮಗೆ ಓದಿಸುವವನು ಸಾಕಾರದಲ್ಲಿ ಇರುವಂಥ ಮನುಷ್ಯರು ಅಲ್ಲ, ನಿರಾಕಾರ ಪರಮಾತ್ಮ ಓದಿಸ್ತಾನೆ. वही नॉलेज देते हैं, कहते हैं गृहस्थ व्यवहार में रहकर तुमको नॉलेज पढ़नी है. वास्तव में गृहस्थ व्यवहार में कोई पढ़ते नहीं. ಆ ತಂದೆಯೇ ನಿಮಗೆ ಜ್ಞಾನ ಕೊಡ್ತಾನೆ. ಹೇಳ್ತಾನೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಅಭ್ಯಾಸ ಮಾಡಿರಿ. ವಾಸ್ತವಿಕವಾಗಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದಂಥ ಸಂಸಾರಿಗಳು, ಅಂದರೆ ಮದುವೆಯಾದ ನಂತರ ಯಾರೂ ವಿದ್ಯಾಭ್ಯಾಸ ಮಾಡೋದಿಲ್ಲ. ಮುಷ್ಕಿಲ್ ಕೋಯಿ ಸೆಕೆಂಡ್ ಕೋರ್ಸ್ उठाते होंगे. यहाँ तुमको पूरा निश्चय है कि हमको निराकार परमात्मा पढ़ाते. ಲೌಕಿಕದಲ್ಲಿ ಕೆಲವರು ಮಾತ್ರ ಮದುವೆಯ ನಂತರನೂ ಲೌಕಿಕದ ಕೋರ್ಸ್ ಮಾಡ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ. ಆದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೃಹಸ್ಥ ವ್ಯವಹಾರದಲ್ಲಿ ಇರುವಂಥ ಮಕ್ಕಳು, ಸಂಸಾರದಲ್ಲಿ ಇರುವಂಥ ಮಕ್ಕಳೇ ಈ ಜ್ಞಾನ ಯೋಗದ ಅಭ್ಯಾಸ ಮಾಡ್ತಿದ್ದಾರೆ. यह साकार मम्मा बाबा भी उनसे ही पढ़ते. यह बड़ी गुह्य बातें हैं. जब तक बाप न समझावे तब तक कोई समझ न सके. ಸಾಕಾರ ಮಮ್ಮ ಬಾಬಾರವರು ಸಹ ಆ ನಿರಾಕಾರ ತಂದೆಯಿಂದ ಓದ್ತಾ ಇದ್ದಾರೆ. ಈ ಮಾತುಗಳು ತಂದೆ ಬಂದು ಹೇಳುವ ತನಕ ಯಾರಿಗೂ ಅರ್ಥ ಆಗೋದಿಲ್ಲ. ತುಮ್ ಬಲ್ ಇನ್ಹೇ ಮಮ್ಮ ಕಹತೆ ಹೋ, ಪರಂತು ಜಾನ್ತೆ ಹೋ ಕಿ ಯಹ ಬ್ರಹ್ಮ ಕಿ ಅಡಾಪ್ಟೆಡ್ ಬೇಟಿ. एडॉप्ट तो तुम भी हो, परंतु तुमको मम्मा नहीं कहा जाता. यह है दैवी परिवार. ನೀವು ಜಗದಂಬಾ ಸರಸ್ವತಿ ಅವರಿಗೆ ಮಮ್ಮ ಅಂತ ಕರೀತೀರಿ. ವಾಸ್ತವಿಕವಾಗಿ ಜಗದಂಬಾ ಬ್ರಹ್ಮನ ಮಗಳಾಗಿದ್ದಾರೆ. ಮಮ್ಮಾರವರ ಸಮಾನ ನೀವು ಸಹ ಶಿವತಂದೆಗೆ ದತ್ತು ಮಕ್ಕಳಾಗಿದ್ದೀರಿ. ಸಾಕಾರದಲ್ಲಿ ಬ್ರಹ್ಮ ಬಾಬನಿಗೆ ಮಕ್ಕಳಾಗಿದ್ದೀರಿ. ಇದು ದೈವಿ ಪರಿವಾರ ಆಗಿದೆ. ಮಮ್ಮ ಬಾಬಾ ದಾದಾ ಭಾಯಿ ಬಹನ್ ತುಮ್ ಹೋ ಬ್ರಹ್ಮ ಕುಮಾರ್ ಕುಮಾರಿ. वह भी ब्रह्मा कुमारी सरस्वती है, परंतु उनको जगत अम्बा कहते हो, क्योंकि यह ब्रह्मा तो मेल हो गए. ನೀವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿ ಇದ್ದಂತೆ ಸರಸ್ವತಿಯವರು ಸಹ ಬ್ರಹ್ಮ ಕುಮಾರಿ ಆಗಿದ್ದಾರೆ.
ಆದರೆ ಯಜ್ಞದಲ್ಲಿ ಇರುವಂತಹ ಮಾತೆಯರು ಕುಮಾರಿಯರ ಪಾಲನೆಗಾಗಿ ಈ ಜಗದಂಬಾ ಸರಸ್ವತಿಯವರಿಗೆ ಯಜ್ಞದ ಮಾತೇಶ್ವರಿ ಅಂತ ಕರೆಯಲಾಗ್ತದೆ. ವಾಸ್ತವಿಕವಾಗಿ ಈ ಬ್ರಹ್ಮ ಬಾಬನೇ ನಿಮಗೆ ತಾಯಿಯಾಗಿದ್ದಾರೆ. यह ब्रह्मा तो मेल हो गया, मम्मा को भी इन द्वारा शिव बाबा ने रचा है. ಬ್ರಹ್ಮ ಬಾಬನೇ ನಿಜವಾದ ತಾಯಿ. ಆದರೆ ಬ್ರಹ್ಮಾರವರ ದೇಹ ಪುರುಷನ ದೇಹ ಇರುವ ಕಾರಣ ನಾವು ಜಗದಂಬಾ ಸರಸ್ವತಿಯವರಿಗೆ ತಾಯಿ ಅಂತ ಕರಿತೇವೆ. कायदे मुजीब माता चाहिए, इसलिए इनको निमित्त बनाया है. ಮಾತೆಯರ ಕುಮಾರಿಯರ ಪಾಲನೆಗಾಗಿ ನಿಯಮದ ಅನುಸಾರವಾಗಿ ಮಹಿಳೆಯರೇ ಬೇಕು. ಆ ಕಾರಣದಿಂದ ಜಗದಂಬಾ ಸರಸ್ವತಿಯವರಿಗೆ ಯಜ್ಞಮಾತೆ ಅಂತ ಶಿವಬಾಬಾ ನೇಮಿಸಿದರು. ಹೆಣ್ಣು ಮಕ್ಕಳ ಪಾಲನೆಗಾಗಿ ಒಬ್ಬ ಮಹಿಳೆನೇ ನಿಮಿತ್ತ ಆಗಬೇಕಾಗ್ತದೆ. ಯಹ ಬಡಿ ರಮಣೀಕ್ ಬಾತೆ ಹೈ, ನಯಾ ಕೋಯಿ ಸಮಜ್ ನ ಸಕೆ. ಇವೆಲ್ಲ ಬಹಳ ರಮಣೀಕವಾದಂತಹ ಮಾತುಗಳು, ಹೊಸಬರಿಗೆ ಅರ್ಥನೇ ಆಗೋದಿಲ್ಲ. ಜಬ್ ತಕ್ ಉನ್ಕೋ बाप और रचना का परिचय नहीं, तब तक बड़ा मुश्किल समझते हैं, किसको समझा भी नहीं सके. ಈ ಎಲ್ಲ ವಿಚಾರಗಳು ಯಾರಿಗೆ ಜ್ಞಾನ ಸಂಪೂರ್ಣ ಅರ್ಥ ಆಗಿರ್ತದೆ ಅವರಿಗೆ ಮಾತ್ರ ಈ ವಿಚಾರ ತಿಳಿತದೆ. ಉಳಿದವರಿಗೆ ಅರ್ಥ ಆಗೋದಿಲ್ಲ. ವೇದಶಾಸ್ತ್ರ ಪಠನ, डॉक्टरी पढ़ना, यह सब है मनुष्यों की पढ़ाई. मनुष्य मनुष्य को पढ़ाते हैं. ऐसे कभी कोई नहीं कहता मैं आत्मा आत्माओं को पढ़ाता हूँ. यहाँ तुमको देह अभिमान से निकाल देही अभिमानी बनाते हैं. ವೇದ ಶಾಸ್ತ್ರ ಓದುವುದು, ಡಾಕ್ಟರ್ ಆಗುವ ವಿದ್ಯೆ ಓದುವುದು ಅವೆಲ್ಲ ಮನುಷ್ಯರು ಓದಿಸುವಂತಹ ಶಿಕ್ಷಣ ಆಗಿದೆ. ಅಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ. ನಾವು ಆತ್ಮರಿಗೆ ಓದಿಸ್ತಿದ್ದೇವೆ ಅಂತ ಅಲ್ಲಿ ಯಾರೂ ಹೇಳೋದಿಲ್ಲ. ಇಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ಪರಮಾತ್ಮ ಆತ್ಮರಿಗೆ ಓದಿಸ್ತೀನಿ. ಓದುವಂಥವರಲ್ಲಿ ದೇಹ ಅಭಿಮಾನ ಇರಬಾರದು. ದೇಹ ಅಭಿಮಾನ ಹೇ ಪಹಲಾ ನಂಬರ್ ವಿಕಾರ. ದೇಹಿ ಅಭಿಮಾನಿ ಯಹಾ ಕೋಯಿ ಭೀ ನಹಿ. ಕಲಿಯುಗದಲ್ಲಿ ಎಲ್ಲರೂ ದೇಹ ಅಭಿಮಾನಿಗಳು ಆಗಿದ್ದಾರೆ ವಿನಃ ಆತ್ಮಾಭಿಮಾನಿ ಒಬ್ಬರೂ ಇಲ್ಲ. ದೇಹ ಅಭಿಮಾನವೇ ಮೊದಲನೇ ನಂಬರಿನ ವಿಕಾರ ಆಗಿದೆ. जानते हैं आत्मा और शरीर दो चीज़ें हैं, परंतु आत्मा कहाँ से आती, उनका बाप कौन है, यह नहीं जानते. यह है नई बातें न्यू वर्ल्ड के लिए. न्यू दिल्ली कहते, परंतु न्यू वर्ल्ड में इसका नाम देहली नहीं होता, उसे परिस्थान कहा जाता है. ಆತ್ಮ ಮತ್ತು ಶರೀರ ಎರಡು ವಸ್ತುಗಳಿವೆ. ಆತ್ಮ ಹೇಗಿದೆ, ಎಲ್ಲಿಂದ ಬರ್ತದೆ, ಆತ್ಮದ ತಂದೆ ಯಾರು, ಈ ವಿಚಾರಗಳು ಯಾರಿಗೂ ಗೊತ್ತಿಲ್ಲ. ಪರಮಾತ್ಮನೇ ಬಂದು ಹೊಸದಾಗಿ ಈ ಹೊಸ ಜ್ಞಾನವನ್ನು ಹೊಸ ಜಗತ್ತಿನ ಸ್ಥಾಪನೆಗಾಗಿ ಕೊಡ್ತಾನೆ. ಹೊಸ ಜಗತ್ತಿನಲ್ಲಿ ಇರುವಂಥ ದೆಹಲಿಗೆ
ಹೊಸ ದೆಹಲಿ ಅಂತ ಹೇಳಲಾಗ್ತದೆ. ಆದರೆ ಹೊಸ ಜಗತ್ತಿನಲ್ಲಿ ಇರುವಂಥ ದೆಹಲಿಗೆ ಪರಿಸ್ಥಾನ ಅಂತ ಹೇಳಲಾಗ್ತದೆ ವಿನಃ ಆಗ ಆ ರಾಜಧಾನಿಗೆ ದೆಹಲಿ ಎಂಬ ಹೆಸರು ಇರೋದಿಲ್ಲ. अब तुमको निश्चय होना चाहिए कि हम ईश्वरीय औलाद हैं. दैवी औलाद और आसुरी औलाद में रात दिन का फ़र्क है. वह भ्रष्टाचारी, तुम हो श्रेಷ್ठाಚಾರಿ. ಬಾಬಾ ಹೇಳ್ತಾರೆ, ಸತ್ಯತ್ರೇತಾಯುಗದಲ್ಲಿ ನೀವು ದೈವಿ ಮಕ್ಕಳಾಗಿರ್ತೀರಿ. ದ್ವಾಪರ ಕಲಿಯುಗದಲ್ಲಿ ಆಸುರಿ ಮಕ್ಕಳಾಗಿರ್ತೀರಿ. ಸತ್ಯತ್ರೇತಾಯುಗದಲ್ಲಿ ದೇವತೆಗಳ ಮಕ್ಕಳು, ದ್ವಾಪರ ಕಲಿಯುಗದಲ್ಲಿ ಅಸುರರ ಮಕ್ಕಳು, ಸಂಗಮ ಯುಗದಲ್ಲಿ ಈಶ್ವರಿಯ ಸಂತಾನ ಆಗಿದ್ದೀರಿ, ಈಶ್ವರಿಯ ಮಕ್ಕಳಾಗಿದ್ದೀರಿ. ಸತ್ಯತ್ರೇತಾಯುಗದವರು ಶ್ರೇಷ್ಠಾಚಾರಿಗಳು, ದ್ವಾಪರ ಕಲಿಯುಗದವರು ಭ್ರಷ್ಟಾಚಾರಿಗಳು. बाप ही आकर श्रेष्ठाचारी बनाते. गुरु नानक ने कहा, भगवान आकर मूत पलीती कपड़े धोते. तुम आपे ही पूज्य, आपे ही पुजारी कैसे बनते, यह समझने के राज है. ಪರಮಾತ್ಮನೇ ಬಂದು ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡ್ತಾನೆ. ಅದಕ್ಕಾಗಿ ಗುರುನಾನಕರು ಸಹ ತಮ್ಮ ಗ್ರಂಥದಲ್ಲಿ ಈ ಮಾತನ್ನು ಬರೆದಿಟ್ಟಿದ್ದಾರೆ. ಪರಮಾತ್ಮ ಬಂದು ಕೊಳಕಾದ ವಸ್ತ್ರಗಳನ್ನು ತೊಳಿತಾನೆ ಅಂತ. ಸದಾ ಪೂಜ್ಯತೋ ಏಕ್ ಪರಮಾತ್ಮ ಹೈ, ತುಮ್ ಪೂಜ್ಯ ಸೋ ಪೂಜಾರಿ ಬಂತೆ. ಸದಾ ಪೂಜ್ಯ ಸ್ಥಿತಿಯಲ್ಲಿ ಇರೋನು ಪರಮಾತ್ಮ ಒಬ್ಬನೇ. ನೀವು ಮಕ್ಕಳು ಒಮ್ಮೆ ಪೂಜ್ಯ ಆಗ್ತೀರಿ, ಒಮ್ಮೆ ಪೂಜಾರಿ ಆಗ್ತೀರಿ. उसने तुमको पूज्य लक्ष्मी नारायण बनाया. उसने ही पहले इस माता पिता को अडॉप्ट किया, पतित को पावन बनाया. ಸದಾ ಪೂಜ್ಯ ಸ್ಥಿತಿಯಲ್ಲಿ ಇರುವಂತಹ ಪರಮಾತ್ಮ ಸಂಗಮ ಯುಗದಲ್ಲಿ ಬಂದು ಮೊದಲು ಈ ಮಾತಾಪಿತಾ ಅಂದರೆ ಬ್ರಹ್ಮ ಮತ್ತು ಸರಸ್ವತಿಯವರನ್ನು ಅಡಾಪ್ಟ್ ಮಾಡ್ಕೋತಾರೆ. ಅವರನ್ನು ಪಾವನ ಮಾಡಿ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡ್ತಾರೆ. ಆತೆ ಹೇ ಪತಿತ ದುನಿಯಾ में पावन बनाने. इसलिए ब्रह्मा का चित्र ऊपर में दिया है, नीचे फिर तपस्या कर रहे पतित को अडॉप्ट करते. ब्रह्मा सरस्वती और बच्चों के नाम बदली होते. ಕಲ್ಪವೃಕ್ಷದ ಚಿತ್ರದಲ್ಲಿ ಮೇಲಿರುವಂಥ ಬ್ರಹ್ಮ ಪತಿತ ಬ್ರಹ್ಮ ಆಗಿದ್ದಾರೆ. ವೃಕ್ಷದ ಕೆಳಗೆ ಬುನಾದಿಯಲ್ಲಿ ಇರುವಂಥ ಬ್ರಹ್ಮ ತಪಸ್ವಿ ಬ್ರಹ್ಮ ಆಗಿದ್ದಾರೆ. ಬ್ರಹ್ಮರವರ ಜೊತೆಗೆ ನೀವು ಮಕ್ಕಳು ಸಹ ಸಂಗಮ ಯುಗದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದೀರಿ. ಹೇಗೆ ಬ್ರಹ್ಮ ಮತ್ತು ಸರಸ್ವತಿಯವರಿಗೆ ಶಿವಬಾಬಾ ಹೊಸ ನಾಮಕರಣ ಮಾಡಿದರು, ಹಾಗೆ ಅನೇಕ ಮಕ್ಕಳಿಗೂ ಸಹ ಬಾಬಾ ಹೊಸ ಹೊಸ ಹೆಸರುಗಳನ್ನು ಕೊಟ್ಟಿದ್ದರು. ಯಹ ಹೇ ಈಶ್ವರೀಯ ಸಂತಾನ, ಏಕ बीज से यह सीजरा निकला है, वह आत्माओं का सीजरा, यह है मनुष्यों का सीजरा. ನೀವೆಲ್ಲರೂ ಈಶ್ವರನ ಮಕ್ಕಳಾಗಿದ್ದೀರಿ. ಒಂದು ಆತ್ಮನಿಂದ ಎಲ್ಲ ಆತ್ಮರ ವೃಕ್ಷನೇ ನಿರ್ಮಾಣವಾಗ್ತದೆ. ಸಾಕಾರದಲ್ಲಿ ಆದಿಮಾನವ ಬ್ರಹ್ಮ ಅನ್ನಿಸ್ಕೊಳ್ತಾರೆ. ಅವರ ವಂಶದಲ್ಲಿ ಬರುವಂಥ ನಾವೆಲ್ಲ ಮಕ್ಕಳು ಸಹ ಈ ಸಾಕಾರ ಮಾನವ ಸೃಷ್ಟಿ ವೃಕ್ಷದ ಎಲೆಗಳಾಗಿದ್ದೀವಿ.
ಈ ಕಲ್ಪವೃಕ್ಷ ಅನ್ನೋದು ಸಾಕಾರ ವೃಕ್ಷ ಆಗಿದೆ. ಹಾಗೆಯೇ ಪರಮಧಾಮದಲ್ಲಿ ಇರುವಂತಹ ವೃಕ್ಷ ಆತ್ಮಗಳ ವೃಕ್ಷ ಆಗಿದೆ, ನಿರಾಕಾರ ವೃಕ್ಷ. यह मनुष्यों का सीजरा है, वह आत्माओं का सीजरा है. ಮಾನವ ಸೃಷ್ಟಿಯ ವೃಕ್ಷ ಮನುಷ್ಯರ ವೃಕ್ಷ ಆಗಿದೆ. ಪರಮಧಾಮದಲ್ಲಿ ಇರುವ ವೃಕ್ಷ ಆತ್ಮಗಳ ವೃಕ್ಷ ಆಗಿದೆ. ವಹ ರುದ್ರಮಾಲಾ ಭಿ ಆತ್ಮಾओं का सीजरा है. ರುದ್ರಮಾಲೆಯಲ್ಲಿ ಬರುವಂಥ ಆತ್ಮರು ಸಹ ಆತ್ಮಗಳ ವೃಕ್ಷದಲ್ಲಿ ಇರುವಂತಹ ನಕ್ಷತ್ರಗಳು ಆಗಿದ್ದಾರೆ. ರುದ್ರಮಾಲೆ ಅಂದ್ರೇ ನಿರಾಕಾರ ಆತ್ಮರ ಮಾಲೆ, ಶಾಲಿಗ್ರಾಮ ಮಕ್ಕಳ ಮಾಲೆಯಾಗಿದೆ. ತುಮ್ ಬಚ್ಚೆ ಹಿ ಯಾ ಬಾತೆ ಸುನ್ತೆ ಹೋ, ನಂಬರ್ವಾರ್ ಧಾರಣಾ ಕರ್ತೆ ಹೋ. जिनको अच्छी धारणा होगी राजा रानी बनते, नहीं तो ಪ್ರಜಾ बनते. ಬಾಬಾ ಹೇಳ್ತಾರೆ, ಈ ಎಲ್ಲ ಮಾತುಗಳನ್ನು ನೀವೇ ಕೇಳ್ತೀರಿ, ಧಾರಣೆ ಮಾಡ್ತೀರಿ. ಒಳ್ಳೆಯ ರೀತಿಯಿಂದ ಧಾರಣೆ ಮಾಡುವಂಥವರು ರಾಜ ರಾಣಿ ಆಗ್ತಾರೆ. ಧಾರಣೆ ಮಾಡದೇ ಇರೋರು ಪ್ರಜೆಗಳಾಗ್ತಾರೆ. ಪುರುಷಾರ್ಥ ಕರ್ನಾ ಚಾಹಿಯೇ, मम्मा बाबा को फॉलो करें, बहुत मीठा बने. मम्मा मीठी है इसलिए सब याद करते हैं. इस मम्मा बाबा और तुम बच्चों को मीठा बनाने वाला ಶಿವ ಬಾಬಾ है. ಬಾಬಾ ಹೇಳ್ತಾರೆ, ಪುರುಷಾರ್ಥ ಮಾಡಿ ಮಮ್ಮ ಮತ್ತು ಬಾಬಾರವರ ಸಮಾನ ಆಗ್ರಿ. ಮಮ್ಮ ಎಷ್ಟು ಮಧುರವಾಗಿದ್ದಾರೆ, ಆದ್ದರಿಂದ ಎಲ್ಲರೂ ಅವರನ್ನು ನೆನಪು ಮಾಡ್ತಾರೆ. ಈ ಮಮ್ಮ ಮತ್ತು ಬ್ರಹ್ಮ ತಂದೆಯನ್ನು ಅಷ್ಟೊಂದು ಮಧುರವನ್ನಾಗಿ ಮಾಡುವರು ಶಿವ ಬಾಬಾ ಆಗಿದ್ದಾರೆ. वह तो बहुत मीठे होने चाहिए जो अच्छी रीति पढ़ते हैं. सरस्वती को बैंजो दिया है, फिर कृष्ण को मुरली दे दी, सिर्फ नाम बदल दिया. बाबा कहते अच्छी ರೀತಿ ಪढ़ो. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಮಮ್ಮ ಮತ್ತು ಬಾಬಾರವರನ್ನು ಫಾಲೋ ಮಾಡ್ತಾರೆ ಅವರು ಮಮ್ಮ ಬಾಬಾರವರ ಸಮಾನ ಮಧುರ ಆಗ್ತಾರೆ. ಸಂಗಮ ಯುಗದಲ್ಲಿ ಬ್ರಹ್ಮ ಮುಖದಿಂದ ಶಿವ ಬಾಬಾ ಮುರಳಿ ನುಡಿಸ್ತಾರೆ. ಅದಕ್ಕಾಗಿ ಭಕ್ತರು ಕೃಷ್ಣನ ಕೈಯಲ್ಲಿ ಕೊಳಲನ್ನು ಕೊಟ್ಟಿದ್ದಾರೆ, ಮುರಳಿ ಕೊಟ್ಟಿದ್ದಾರೆ. ಸಂಗಮ ಯುಗದಲ್ಲಿ ಜಗದಾಂಬ ಸರಸ್ವತಿಯವರು ಜ್ಞಾನದ ವೀಣೆಯನ್ನು ಬಾರಿಸ್ತಾರೆ. ಅದಕ್ಕಾಗಿ ಭಕ್ತರು ಸರಸ್ವತಿಯ ಕೈಯಲ್ಲಿ ಸ್ಥೂಲವಾದ ವೀಣೆಯನ್ನು ಕೊಟ್ಟಿದ್ದಾರೆ. ಬ್ರಹ್ಮ ಮುಖದಿಂದ ಮುರಳಿ ನುಡಿಸುವವನು ನಿರಾಕಾರ ಪರಮಾತ್ಮ ಆಗಿದ್ದಾನೆ. ಆದರೆ ಪರಮಾತ್ಮನ ಬದಲಾಗಿ ಅಲ್ಲಿ ಕೃಷ್ಣನ ಕೈಯಲ್ಲಿ ಆ ಮುರಳಿಯನ್ನು ಕೊಟ್ಟಿದ್ದಾರೆ. ಬಾಪ್ ಕಹತೆ ಅಚ್ಚಿ ರೀತಿ ಪಢೋ. जैसे स्टूडेंट पढ़ते तो उनकी बुद्धि में सारी हिस्ट्री जोग्राफी होती है. मोहम्मद गजनवी कब आया, कैसे लूट कर गया, मुसलमानों ने फलानी जगह लड़ाई की. इस्लामी बौद्धी जो भी आए उनकी हिस्ट्री सब जानते, परंतु यह बेहद की हिस्ट्री जोग्राफी कोई नहीं जानते. ಲೌಕಿಕದಲ್ಲಿ ಇತಿಹಾಸ ಭೂಗೋಳ ಓದುವಂಥವರು ಭಾರತದ ಇತಿಹಾಸವನ್ನು ಓದ್ತಾರೆ, ನೆನಪಿಟ್ಕೊಳ್ತಾರೆ. ಹೇಗೆ ಗಜನಿ ಮೊಹಮ್ಮದ್ ಬಂದು ಸೋಮನಾಥ ದೇವಾಲಯವನ್ನು ಲೂಟಿ ಮಾಡ್ತಾನೆ, ಹೇಗೆ ಅವರು ಬಂದು ಭಾರತದ ಮೇಲೆ ದಾಳಿ ಮಾಡ್ತಾರೆ, ನಂತರ ಬ್ರಿಟಿಷರು ಬಂದು ಹೇಗೆ ಆಕ್ರಮಣ ಮಾಡ್ತಾರೆ, ಬೌದ್ಧ ಧರ್ಮದ ಸ್ಥಾಪನೆ ಯಾವಾಗ ಆಗ್ತದೆ, ಈ ಎಲ್ಲ ವಿಚಾರಗಳು ಭೌತಿಕದ ವಿದ್ಯೆ ಓದುವಂತಹ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಇರ್ತದೆ.
ಲೌಕಿಕ ವಿದ್ಯಾಭ್ಯಾಸ ಮಾಡುವಂಥವರ ಬುದ್ಧಿಯಲ್ಲಿ ಈ ಎಲ್ಲ ವಿಷಯಗಳು ಇರ್ತವೆ. ಆದರೆ ನಿಮ್ಮ ಬುದ್ಧಿಯಲ್ಲಿ ಬೇಹದ್ ಕಿ ಹಿಸ್ಟ್ರಿ ಜಾಗ್ರಫಿ ಹೋನಿ ಚಾಹಿಯೆ. ಅವರಿಗೆ ಭಾರತದ ಇತಿಹಾಸ ಗೊತ್ತಿದೆ, ನಿಮಗೆ ಜಗತ್ತಿನ ಸೃಷ್ಟಿಯ ಇತಿಹಾಸನೇ ಗೊತ್ತಿದೆ. ಈ ಇತಿಹಾಸ ಭೂಗೋಳದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾ. ಮೂಲವತನ್, सूक्ष्मवतन, स्थूलवतन, यहाँ यह चक्र कैसे फिरता, यह पढ़ाई भी तुम पढ़ रहे. मूल वतन आत्माओं का स्थान है. सूक्ष्म वतन में ब्रह्मा विष्णु शंकर है. जो आत्माएं पहले पावन थी वह पतित कैसे बनी, यह समझाया जाता है. सूक्ष्म वतनवासी ब्रह्मा को प्रजापिता नहीं कहेंगे, प्रजापिता तो यहाँ है. तुमको साक्षात्कार होता है जब यह व्यक्त ब्रह्मा पवित्र हो जाते तो वहाँ संपूर्ण अव्यक्त रूप में दिखाई देते. ಪ್ರಜಾಪಿತ ಬ್ರಹ್ಮ ಸಾಕಾರದಲ್ಲಿ ಇರ್ತಾರೆ. ಅವರು ಸಂಪೂರ್ಣ ಪವಿತ್ರ ಆಗಿ ಸಂಪೂರ್ಣ ಸ್ಥಿತಿಗೆ ತಲುಪಿದಾಗ ಸೂಕ್ಷ್ಮವತನದ ವಾಸಿ ಬ್ರಹ್ಮ ಆಗ್ತಾರೆ. ಅವರಿಗೆ ಅವ್ಯಕ್ತ ಬ್ರಹ್ಮ ಅಂತ ಹೇಳಲಾಗ್ತದೆ. जैसे सफ़ेद लाइट का सूक्ष्म रूप होता है, वार्तालाप भी मूवी में चलती है. सूक्ष्म वतन क्या है, वहाँ कौन जा सकते हैं, यह तुम जानते. ಬಾಬಾ ಹೇಳ್ತಾರೆ, ಸೂಕ್ಷ್ಮ ವತನದಲ್ಲಿ ಬಿಳಿ ಬಣ್ಣದ ಪ್ರಕಾಶ ಇರ್ತದೆ, ಅಲ್ಲಿ ಮೌನ ಭಾಷೆ ನಡೀತದೆ. ಸೂಕ್ಷ್ಮವತನ ಹೇಗಿದೆ, ಏನಿದೆ, ಅಲ್ಲಿ ಯಾರು ಇರ್ತಾರೆ, ಯಾರು ಹೋಗಬಹುದು, ಹೇಗೆ ಮಿಲನ ಮಾಡಬಹುದು ಅನ್ನೋದರ ಬಗ್ಗೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ವहाँ तुम मम्मा बाबा को देखते हो, वहाँ देवताएं भी आते हैं, महफिल मनाते. देवताएं पतित दुनिया में पाँव नहीं रख सकते, इसलिए सूक्ष्म वतन में मिलते हैं. वह हुआ पियर घर और ससुराल घर वालों का मिलन. नहीं तो तुम ब्राह्मण और देवता कैसे मिलोगे. ಬಾಬಾ ಹೇಳ್ತಾರೆ, ಸೂಕ್ಷ್ಮವತನದಲ್ಲಿ ಸಂಪೂರ್ಣ ಸ್ಥಿತಿಗೆ ತಲುಪಿರುವಂತಹ ಸೂಕ್ಷ್ಮ ದೇವತೆಗಳು ಇರ್ತಾರೆ ಮತ್ತು ಸಾಕಾರ ಲೋಕದಿಂದ ಸಂದೇಶ ತೆಗೆದುಕೊಂಡು ಹೋಗುವಂಥ ಸಂದೇಶ ಪುತ್ರಿಯರು ಇರ್ತಾರೆ. ಹೀಗೆ ಸೂಕ್ಷ್ಮವತನದಲ್ಲಿ ಅತ್ತೆ ಮನೆಯವರು ಮತ್ತು ತವರು ಮನೆಯವರ ಮಿಲನ ಆಗ್ತದೆ. ಬ್ರಾಹ್ಮಣರು ಮತ್ತು ದೇವತೆಗಳ ಮಿಲನ सूक्ष्मवतनदल्ली ಆಗ್ತದೆ. यह मिलने की युक्ति सन्मुख साक्षात्कार करना भी बुद्धि से जानना है. ಸಂಗಮ ಯುಗದ ಪುರುಷಾರ್ಥಿಗಳು ಧ್ಯಾನ ಸ್ಥಿತಿಗೆ ಹೋದಾಗ ಸೂಕ್ಷ್ಮವತನದಲ್ಲಿ ಇರುವಂತಹ ಸಂಪೂರ್ಣ ಆತ್ಮರ ಜೊತೆಗೆ ಮಿಲನ ಮಾಡ್ತಾರೆ. ಇದು ಸಹ ನಾಟಕದ ಒಂದು ಯುಕ್ತಿಯಾಗಿದೆ. ಇನ್ನು ಸಂಗಮ ಯುಗದಲ್ಲಿ ಇರುವಂಥ ಮಕ್ಕಳಿಗೆ ಬಾಬಾ ಸಾಕ್ಷಾತ್ಕಾರನು ಮಾಡಿಸ್ತಾರೆ. साक्षात्कार की भी ड्रामा में नूंद है. जैसे मीरा को घर बैठे वैकुंठ का साक्षात्कार होता था, डांस करती थी. शुरू में तुमने भी बहुत साक्षात्कार किए. ಭಕ್ತಿ ಮಾರ್ಗದಲ್ಲೂ ಸಹ ಭಕ್ತ ಮೀರಾಗೆ ಸಾಕ್ಷಾತ್ಕಾರ ಆಗ್ತಿತ್ತು. ವೈಕುಂಠ ನೋಡ್ತಿದ್ಲು, ಕೃಷ್ಣನ ಜೊತೆಗೆ ನೃತ್ಯ ಮಾಡ್ತಿದ್ಲು. ಹಾಗೆ ಯಜ್ಞದ ಪ್ರಾರಂಭದಲ್ಲಿ ಬಾಬಾ ಅನೇಕ ಮಕ್ಕಳಿಗೆ ಸಾಕ್ಷಾತ್ಕಾರಗಳನ್ನು ತೋರಿಸಿದ್ದಾರೆ. रस्म रिवाज सब कुछ बताते थे. राजधानी कैसे चलती है सब कुछ दिखाते थे. ಸಾಕ್ಷಾತ್ಕಾರದ ಮೂಲಕ ಬಾಬಾ
ಸತ್ಯಯುಗದ ರಾಜಧಾನಿಯನ್ನು ತೋರಿಸ್ತಾ ಇದ್ದರು. ಅಲ್ಲಿಯ ರೀತಿ ಪದ್ಧತಿಗಳನ್ನು ತೋರಿಸ್ತಾ ಇದ್ದರು. ಅಲ್ಲಿಯ ಎಲ್ಲ ದೃಶ್ಯಗಳನ್ನು ತೋರಿಸ್ತಾ ಇದ್ದರು. उस समय तुम बहुत थोड़े थे, दूसरे सब पिछाड़ी में देखेंगे. ಆ ಸಮಯದಲ್ಲಿ ತಂದೆಯ ಮಕ್ಕಳಾದಂಥವರು ಬಹಳ ಕಡಿಮೆ ಜನ ಇದ್ದರು. ಕಡಿಮೆ ಜನ ಮಾತ್ರ ಸಾಕ್ಷಾತ್ಕಾರ ನೋಡಿದರು. ಆದರೆ ಕೊನೆಗೆ ನೀವೆಲ್ಲರೂ ಸಹ ಸಾಕ್ಷಾತ್ಕಾರ ನೋಡೋರಿದ್ದೀರಿ. मनुष्यों में तो हाय दोष मचता रहेगा, लड़ते झगड़ते रहेंगे और तुम साक्षात्कार करते रहेंगे. ಕೊನೆಗೆ ಎಲ್ಲ ಕಡೆಗೂ ಹಾಹಾಕಾರ ನಡೀತಿರ್ತದೆ. ಎಲ್ಲರೂ ಪರಸ್ಪರ ಯುದ್ಧ ಮಾಡ್ತಿರ್ತಾರೆ. ದುಃಖ ಶಾಂತಿಯಲ್ಲಿ ಇರ್ತಾರೆ. ಆದರೆ ನೀವು ಮಕ್ಕಳು ಮಾತ್ರ ಕೊನೆ ಸಮಯದಲ್ಲಿ ಸಾಕ್ಷಾತ್ಕಾರಗಳನ್ನು ನೋಡ್ತಾ ನಿಶ್ಚಿಂತಾಗಿ ಖುಷಿಯ ಅನುಭವ ಮಾಡ್ತೀರಿ. यहाँ तो प्रजा का प्रजा पर राज्य है, तो भी उनका पोजीशन कितना ऊंचा है. इस समय किसका भी परमात्मा से बुद्धि योग न होने के कारण उनको पहचानते ही नहीं. कन्या जब एक बारी बालक को जान लेती है तो प्रीत जुट जाती. पहचान नहीं तो प्रीत नहीं. तुम्हारे में भी नंबरवार प्रीत है. निरंतर याद की भी प्रीत चाहिए, परंतु प्रीतम को भूल जाते हैं. यह ब्रह्मा कहते हैं, मैं भी भूल जाता हूँ. ಬಾಬಾ ಹೇಳ್ತಾರೆ, ಈಗ ಪ್ರಜಾರಾಜ್ಯ ನಡೀತಾ ಇದೆ. ಎಲ್ಲರ ಬುದ್ಧಿ ದೇಹಧಾರಿಗಳ ಕಡೆಗೆ ಇದೆ ವಿನಃ ಪರಮಾತ್ಮನ ಕಡೆಗೆ ಒಬ್ಬರ ಬುದ್ಧಿಯೋಗನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಹೇಗೆ ಕುಮಾರಿಯರಿಗೆ ನಿಶ್ಚಿತಾರ್ಥ ಆದ ನಂತರ ಮುಂದೆ ಭವಿಷ್ಯದಲ್ಲಿ ಆಗುವ ಪತಿಯ ಜೊತೆಗೆ ಪ್ರಿಯತಮನ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗ್ತದೆ, ಹಾಗೆ ಬಾಬಾ ಹೇಳ್ತಾರೆ, ನೀವೆಲ್ಲ ಪ್ರೇಮಿಕೆಯರು, ನಾನೊಬ್ಬನೇ ಪ್ರಿಯತಮ, ನನ್ನನ್ನು ನೆನಪು ಮಾಡಿರಿ. ಆದರೆ ಮಕ್ಕಳು ನೀವು ಅಂತಹ ಪ್ರಿಯತಮನನ್ನು ಮರಿತೀರಿ. ಈ ಬ್ರಹ್ಮಬಾಬವರು ಒಮ್ಮೊಮ್ಮೆ ಮರೀತಾರೆ. ಹಾಗಂತ ನಾವು ಮರಿಬೇಕಂತಲ್ಲ. ನಿರಂತರವಾಗಿ ನಾವು ಆ ತಂದೆಯನ್ನು ನೆನಪು ಮಾಡಬೇಕು. फिर बाबा सेवा के लिए बताते, किनकी दबी रहेगी धूल में, ಸಫಲ್ ಕರು. ಸೇವೆಯ ಬಗ್ಗೆನೂ ಬಾಬಾ ಹೇಳ್ತಾರೆ, ನಿಮ್ಮ ಹತ್ತಿರ ಇರುವ ತನು ಮನ ಧನವನ್ನು ಸೇವೆಗಾಗಿ ಉಪಯೋಗಿಸಿ ಸಫಲ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಕೊನೆಗೆ ಎಲ್ಲವೂ ಮಣ್ಣು ಪಾಲು ಆಗಲಿದೆ. तुमको 5000 वर्ष के बाद फिर यह शिक्षा मिलती है, परमात्मा को याद करो, याद से विकर्म भस्म होंगे. अब तो विकर्मा जीत बनना है. पहले पहले जो सतयुग में आते हैं उनको विकर्मा जीत कहेंगे. पतित को विकर्मी, पावन को सुकर्मी कहेंगे. ಬಾಬಾ ಹೇಳ್ತಾರೆ, ಪ್ರತಿ 5000 ವರ್ಷಕ್ಕೊಮ್ಮೆ ಬಂದು ನಿಮಗೆ ಹೇಳ್ತೀನಿ, ಮಕ್ಕಳೇ ಆತ್ಮ ಆಗಿ ತಂದೆಯನ್ನು ನೆನಪು ಮಾಡಿರಿ. ಈ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ಸತ್ಯತ್ರೇತಾಯುಗದಲ್ಲಿ ನೀವು ವಿಕರ್ಮ ಮಾಡೋದಿಲ್ಲ. ಪಾವನರು ಮಾಡುವಂತಹ ಕರ್ಮಕ್ಕೆ ಸುಕರ್ಮ ಅಂತ ಹೇಳ್ತಾರೆ. ಪತಿತರು ಮಾಡುವಂಥ ಕರ್ಮಕ್ಕೆ ವಿಕರ್ಮ ಅಂತ ಹೇಳ್ತಾರೆ. फिर विकर्म का संवत शुरू होता है द्वापर से. विकर्मा जीत राज्य होता है सतयुग में. तुम अभी पुरुषार्थ कर रहे हो विकर्मा जीत राजाई में आने के लिए. मोह जीत राजा की बड़ी कथा है.
पतित राज्य कब चलता है, पावन राज्य कब चलता है, यह सब तुम ही जानते हो. ನೀವೀಗ ವಿಕರ್ಮಾರ್ಜಿತ ರಾಜ್ಯಕ್ಕೆ ಹೋಗುವುದಕ್ಕಾಗಿ ಪುರುಷಾರ್ಥ ಮಾಡ್ತಿದ್ದೀರಿ. ಇಲ್ಲಿ ನಿರ್ಮೋಹಿ ಆಗಬೇಕು. ನಿರ್ಮೋಹಿ ಆಗುವಂಥವರ ಕಥೆಯನ್ನು ಭಕ್ತಿ ಮಾರ್ಗದಲ್ಲಿ ಮೋಹಜೀತ ರಾಜನ ಕಥೆ ಅಂತ ಬರೆದಿದ್ದಾರೆ. शिव बाबा पावन बनाते हैं तो उनका भी चित्र है, और रावण जो पतित बनाते हैं उनका भी चित्र है. तुम जानते हो बरोबर अब रावण राज्य है, इसलिए यह जो सृष्टि का चक्र है और उसका चित्र है, इस पर लिखना पड़े भारत टुडे, भारत ಟುಮಾರೋ. ಪಾವನ ಮಾಡುವಂತಹ ಶಿವನ ಚಿತ್ರನೂ ಇದೆ ಭಕ್ತಿ ಮಾರ್ಗದಲ್ಲಿ, ಪತಿತ ಮಾಡುವಂಥ ರಾವಣನ ಚಿತ್ರನೂ ಇದೆ. ಈಗ ನಡೀತಿರೋದು ರಾವಣ ರಾಜ್ಯ. ಆದ್ದರಿಂದ ಸೃಷ್ಟಿ ಚಕ್ರದ ಗೋಳದ ಚಿತ್ರದಲ್ಲಿ ಬರೆದಾಕ್ರಿ ಸತ್ಯತ್ರೇತಾಯುಗ, ಭವಿಷ್ಯದ ಭಾರತ, ದ್ವಾಪರ ಕಲಿಯುಗ, ಇವತ್ತಿನ ಈಗಿನ ಭಾರತ. तुम जानते हो यह मृत्यु लोक है, यहाँ अकाले मृत्यु होती रहती है, वहाँ ऐसे नहीं होता, उसको अमर लोक कहा जाता है. ಈಗ ಇರುವಂಥದ್ದು ಮೃತ್ಯು ಲೋಕ. ಇಲ್ಲಿ ಅಕಾಲಿಕ ಮರಣ ಇದೆ. ಅಲ್ಲಿ ಯಾರೂ ಸಹ ಆಕಸ್ಮಿಕವಾಗಿ ಸಾಯೋದಿಲ್ಲ. ಅದು ಅಮರ ಲೋಕ ಆಗಿರ್ತದೆ. यहाँ रावण राज्य है, मनुष्य तो सब कुंभकर्ण की नींद में सोए हुए. ಇದು ರಾವಣ ರಾಜ್ಯ ಆಗಿದೆ. ಇಲ್ಲಿ ಎಲ್ಲರೂ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿದ್ದಾರೆ. बच्चों को सब राज समझाता हूँ, तुम ब्रह्मा मुख वंशावली तुमको समझाता हूँ. इसमें यह ब्रह्मा सरस्वती भी आ जाते हैं. यह है जगत अम्बा, महिमा बढ़ाने के लिए इनका गायन है. बाकी वास्तव में यह बड़ी मम्मा ब्रह्मा ही है, परंतु शरीर पुरुष का है. यह बड़ी गुह्य बातें है. जगत अम्बा की जरूर कोई मम्मा तो है ना, ब्रह्मा की बेटी तो है, परंतु सरस्वती की मम्मा का किस द्वारा इनको रचा. यह ब्रह्मा हो जाते हैं बड़ी माँ, इन द्वारा बच्चे और बच्चियाँ रचते. इन बातों को समझने में बड़ी अच्छी बुद्धि चाहिए. ಜಗದಂಬಾ ಸರಸ್ವತಿಯವರಿಗೆ ನಾವು ಮಮ್ಮ ಅಥವಾ ತಾಯಿ ಅಂತ ಕರಿತೇವೆ. ಆದರೆ ಈ ಮಮ್ಮಾರವರಿಗೂ ತಾಯಿ ಯಾರು ಅಂದರೆ ಬ್ರಹ್ಮ ಬಾಬಾ ಆಗಿದ್ದಾರೆ. ಬ್ರಹ್ಮನ ಮೂಲಕವೇ ಶಿವ ಬಾಬಾ ಎಲ್ಲರನ್ನೂ ರಚನೆ ಮಾಡ್ತಾರೆ. ಕುಮಾರಿಯ अच्छा समझती है, मम्मा भी कुमारी है. जब ब्रह्मचर्य का भंग हो जाता तो धारणा नहीं होती. गृहस्थ धर्म तो सतयुग में था, परंतु उनको पावन कहा जाता है. यहाँ पतित है. श्री कृष्ण की कितनी महिमा है. ಜಗದಂಬಾ ಸರಸ್ವತಿಯವರು ಕುಮಾರಿಯಾಗಿದ್ದಾರೆ. ಕುಮಾರಿ ಜೀವನ ಶ್ರೇಷ್ಠ ಜೀವನ ಅಂತ ಹೇಳಲಾಗ್ತದೆ. ಕುಮಾರಿಯರಿಗೆ ಜ್ಞಾನದ ಧಾರಣೆಯೂ ಬೇಗ ಆಗ್ತದೆ. ಯಾವಾಗ ಕುಮಾರಿಯರು ಮಾತೆ ಆಗ್ತಾರೆ, ಬ್ರಹ್ಮಚರ್ಯ ವ್ರತ ಮುರಿತದೆ, ಆಗ ಅವರಲ್ಲಿ ಧಾರಣೆ ಆಗೋದಿಲ್ಲ. ಸತ್ಯುಗದ ಗೃಹಸ್ಥ ಧರ್ಮ ಪವಿತ್ರ ಗೃಹಸ್ಥ ಧರ್ಮ ಇತ್ತು. ಆದ್ದರಿಂದ ಅವರಿಗೆ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಅಂತ ಹೇಳಲಾಗ್ತಿತ್ತು. श्री कृष्ण की भी कितनी महिमा है. वहाँ रावण राज्य नहीं होता, देह का अहंकार भी नहीं होता. उनको यह ज्ञान है कि हम यह पुरानी देह को छोड़ दूसरी लेंगे
ಆತ್ಮ ಅಭಿಮಾನಿ ರಹತೆ. ಸತ್ಯಯುಗದಲ್ಲಿ ರಾವಣ ರಾಜ್ಯ ಇರೋದಿಲ್ಲ, ದೇಹ ಅಹಂಕಾರ ಯಾರಲ್ಲಿಯೂ ಇರೋದಿಲ್ಲ. ಕೇವಲ ಇಷ್ಟು ಮಾತ್ರ ಗೊತ್ತಾಗ್ತದೆ, ನಾವು ಹಳೆ ದೇಹ ಬಿಟ್ಟು ಹೊಸ ದೇಹವನ್ನು ಪಡ್ಕೊಳ್ತೇವೆ ಅಂತ. ದೇವತೆಗಳು ಆತ್ಮ ಅಭಿಮಾನಿಯಾಗಿ ಇರ್ತಾರೆ, ಯಹಾ ಹೇ ದೇಹ ಅಭಿಮಾನಿ. ಆದರೆ ಇಲ್ಲಿಯವರು ದೇಹ ಅಭಿಮಾನಿಗಳು ಆಗಿದ್ದಾರೆ. ಅಭಿ ತುಮಕೋ ಸಿಖಲಾಯಾ ಜಾತಾ अपने को आत्मा समझो, तुम्हें यह पुराना शरीर छोड़ वापस जाना है, फिर नया शरीर नई दुनिया में लेंगे. ನೀವೀಗ ಹಳೆ ದೇಹ ಬಿಟ್ಟು ಮನೆಗೆ ಹೋಗಬೇಕಾಗಿದೆ. ಹೊಸ ಪ್ರಪಂಚದಲ್ಲಿ ಹೊಸ ದೇಹವನ್ನು ನೀವು ಪಡ್ಕೊಳ್ತೀರಿ. ಅಚ್ಚ मीठे मीठे सिकी लधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. निरंतर याद में रहने के लिए दिल की प्रीत एक बाप से रखनी है. ನಿರಂತರ ನೆನಪಿನಲ್ಲಿ ಇರುವುದಾದರೆ ಮನಸ್ಸಿನ ಪ್ರೀತಿಯನ್ನು ಒಬ್ಬನ ಜೊತೆಗೆ ಜೋಡಿಸಬೇಕು. ಒಬ್ಬನ ಮೇಲೆ ಮಾತ್ರ ಸಂಪೂರ್ಣ ಪ್ರೀತಿ ಇರಬೇಕು. ಪ್ರೀತಮ್ ಕೋ ಕಭಿ ಭಿ ಭೂಲನಾ ನಹಿ. ಪ್ರಿಯತಮನನ್ನು ಎಂದೂ ಮರಿಬಾರದು. ಎರಡನೇದು, विकर्माजीत राजाई में जाने के लिए मोह जीत बनना है. सुकर्म करने हैं. ವಿಕರ್ಮಾಜೀತ ರಾಜ್ಯಕ್ಕೆ ಹೋಗಬೇಕಾದರೆ ಮೋಹ ಜೀತ ಆಗಬೇಕು, ಸುಕರ್ಮ ಮಾಡಬೇಕು. ಕೋಯಿ ಭಿ ವಿಕರ್ಮ ನಹಿ ಕರ್ನಾ ಹೈ. ಯಾವುದೇ ಪ್ರಕಾರದ ವಿಕರ್ಮಗಳನ್ನು ಮಾಡಬಾರದು. वरदान. अपनी सूक्ष्म चेकिंग द्वारा पापों के बोझ को समाप्त करने वाले समान व संपन्न भव. ತಮ್ಮ ಸೂಕ್ಷ್ಮ ಪರೀಕ್ಷೆಯ ಮೂಲಕ ಪಾಪಗಳ ಭಾರವನ್ನು ಸಮಾಪ್ತಿ ಮಾಡುವಂತಹ ತಂದೆಯ ಸಮಾನ ಸಂಪನ್ನ ಆಗಿರಿ. यदि कोई भी असत्य व व्यर्थ बात देखी सुनी और उसे वायुमंडल में फैलाई, सुनकर दिल में समाया नहीं, तो यह व्यर्थ बातों का फैलाव करना यह भी पाप का अंश है. ಯಾವುದೇ ಒಂದು ಅಸತ್ಯ ಮಾತನ್ನು ನೋಡಿದರೆ, ಕೇಳಿದರೆ ಮತ್ತು ಅದನ್ನು ವರ್ಣನೆ ಮಾಡಿ ವಾತಾವರಣದಲ್ಲಿ ಹರಡಿಸಿದರೆ ಅದು ದೊಡ್ಡ ಪಾಪ ಆಗಿರ್ತದೆ. ವ್ಯರ್ಥ ಮಾತುಗಳನ್ನು ಪ್ರಚಾರ ಮಾಡುವುದು ಒಂದು ಪಾಪದ ಅಂಶ ಆಗಿದೆ. यह छोटे छोटे पाप उड़ती कला के अनुभव को समाप्त कर देते हैं. ಈ ಚಿಕ್ಕ ಚಿಕ್ಕ ಪಾಪಗಳು ನಿಮ್ಮ ಹಾರುವ ಕಲೆಯ ಅನುಭವವನ್ನು समाप्ति ಮಾಡಿಬಿಡ್ತವೆ. ऐसे समाचार सुनने वालों पर पाप और सुनाने वालों पर उससे ज़्यादा पाप चढ़ता है. ಈ ಥರ ವ್ಯರ್ಥ ಸಮಾಚಾರ ಹೇಳುವಂಥವರ ಮೇಲೆ ಮತ್ತು ಕೇಳುವಂಥವರ ಮೇಲೆ ಪಾಪ
ಏರ್ತಾ ಹೋಗ್ತದೆ. इसलिए अपनी सूक्ष्म चेकिंग कर ऐसे पापों के बोझ को समाप्त करो. ಆದ್ದರಿಂದ ಸೂಕ್ಷ್ಮ ಪರಿಶೀಲನೆಯನ್ನು ಮಾಡಿಕೊಂಡು ಪಾಪದ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳಿ. तब बाप समान ಸಂಪನ್ನ ಬನ್ ಸಕೇಂಗೆ. ಆಗ ನೀವು ತಂದೆಯ ಸಮಾನ ಸಂಪನ್ನ ಆಗುವಿರಿ. ಸ್ಲೋಗನ್. बहानेबाजी को मर्ज कर दो तो बेहद की वैराग्य वृत्ति इमर्ज हो जाएगी. ನೆಪಗಳನ್ನು ಹೇಳುವಂಥ ಆಟ ಸಮಾಪ್ತಿ ಮಾಡಿರಿ. ಆಗ ಬೇಹದ್ದಿನ ವೈರಾಗ್ಯ ವೃತ್ತಿ ನಿಮ್ಮಲ್ಲಿ ಪ್ರತ್ಯಕ್ಷ ಆಗುವುದು. ಅಚ್ಚ. ಓಂ ಶಾಂತಿ. ಓಂ ಶಾಂತಿ.